ಇಂಟ್ರಾಗೇಷನ್ ರೂಮಲ್ಲಿ ಕಾಣ್ತಾ ಇರುವ ಟೇಬಲ್ ಹತ್ರ ಕಿಶೋರ್ ಗೌತಮ್ ಕೂತ್ಕೊಂಡಿದ್ರು. ಅವರಿಬ್ಬರು ಕಿಡ್ನಾಪರ್ಸ್, ಆದ್ರೆ ಅಣ್ಣ ತಮ್ಮಂದಿರು. ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ ಫಿಕ್ಸ್ ಮಾಡಿದೀಯಾ? ಆ ಅಣ್ಣ ಫಿಕ್ಸ್ ಮಾಡಿದೀನಿ. ನೀವು? ಚೂಸ್ ಮಾಡಿದೀನಿ. ಇದೋ ಈ ಹುಡುಗಿನೇ. ಹಾಗೆ ಅಂತ ಸುಂದರವಾಗಿ ಸೀರೆ ಉಟ್ಕೊಂಡಿರುವ ಹರಿತನ ಫೋಟೋ ತೋರ್ಸಿದ. ಗೌತಮ್ ಆ ಫೋಟೋವನ್ನು ನೋಡಿ ಆಶ್ಚರ್ಯದಿಂದ, ಬ್ರೋ, ಈ ಹುಡುಗಿ ಹೆಸರು ಹರಿತಾ ಅಲ್ವಾ? ಇವಳು ದೊಡ್ಡ ಆರ್ಟಿಸ್ಟ್, ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ. ಇವಳು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡೋದ್ರಿಂದ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಯಿಂದ ಇವಳು ಅವಾರ್ಡ್ಗಳನ್ನ ತಗೊಂಡಿದ್ದಾಳೆ. ಯಾರಾಗಿದ್ರೆ ನನಗೇನು? ನನ್ನ ಕಣ್ಣಿಗೆ ಇವಳು ಒಬ್ಳು ಸುಂದರವಾದ ಹುಡುಗಿ ಅಷ್ಟೇ. ಪ್ರೀತಿ ಮಾಡುವ ಹಾಗೆ ನಂಬಿಸಿ ಒಂದಲ್ಲ ಒಂದಿನ ಈ ಜಾಗಕ್ಕೆ ಕರ್ಕೊಂಡ್ಬಂದು ಅವಳಿಗೆ ಮತ್ತಿನ ಮದ್ದನ್ನು ಕೊಡಿಸಿ ಗೋಣಿ ಚೀಲದಲ್ಲಿ ಕಟ್ಟಿ ಪಾರ್ಸಲ್ ಮಾಡ್ತೀನಿ. ಹಾಗೆ ಬಂದ ಹಣದಲ್ಲಿ ಜಲ್ಸ ಮಾಡೋದೆ. ಅಯ್ಯೋ ಅಣ್ಣ, ಈ ಹುಡುಗಿ ಮೇಲೆ ನಾವು ಕೈ ಇಡೋದೇ ಬೇಡ. ಯಾಕೆಂದ್ರೆ ಇದುವರೆಗೂ ನಾವು ಸೆಲೆಬ್ರಿಟಿ ಮೇಲೆ ಕೈ ಇಡ್ಲೇ ಇಲ್ಲ, ಅದ್ರಿಂದ ಸಿಕ್ಕಾಕೊಂಡಿಲ್ಲ. ಇವಾಗ ನೀವು ಈ ಹರಿತನ ಕಿಡ್ನಾಪ್ ಮಾಡಿದ್ರೆ ಆಮೇಲೆ ಪೊಲೀಸ್ ಅವರ ಗಮನ ನಮ್ಮೇಲಿರುತ್ತೆ. ಆಮೇಲೆ ನಾವು ಇದುವರೆಗೆ ಮೋಸ ಮಾಡಿದ ಎಲ್ಲ ಹುಡುಗಿರ ಲಿಸ್ಟ್ನ ಪೊಲೀಸರು ತೆಗಿತಾರೆ. ನಮ್ನ ಆಮೇಲೆ ಗಲ್ಲಿಗೇರಿಸ್ತಾರೆ. ಇದೊಂದ್ಸಲ ನನ್ ಮಾತ್ ಕೇಳಣ್ಣ, ಈ ಹುಡುಗಿ ಬೇಡ. ಇಲ್ ನೋಡು ಗೌತಮ್, ಒಂದ್ಸಲ ನಾನ್ ಫಿಕ್ಸ್ ಆಗ್ಬಿಟ್ರೆ ನಿನ್ ಮಾತ್ ನೀನೇ ಕೇಳೋದಿಲ್ಲ, ಹೌದು ತಾನೇ? ಇಲ್ ನೋಡು ಕಿಶೋರ್, ನಾ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ. ಇಷ್ಟು ದಿನ ನಾವು ಪ್ರೀತಿ ನಾಟಕವಾಡಿ ಬಡ ಹುಡುಗಿರ್ನೇ ಈ ಊರಿಂದ ಕಿಡ್ನಾಪ್ ಮಾಡಿದೀವಿ. ಅದಕ್ಕಿನ ವಿಷಯ ಹೊರಗ್ ಬರ್ಲಿಲ್ಲ. ಆದ್ರೆ ಏನು, ಇವಳನ್ನ ಲವ್ ಹೆಸರಲ್ಲಿ ಹೇಗಾದ್ರೂ ಮೋಸ ಮಾಡಿ ನಾನ್ ಕಿಡ್ನಾಪ್ ಮಾಡ್ತೀನಿ. ಆದ್ರೂ ನಮ್ಮ ಹೆಸರು ಬರೋದಿಲ್ಲ, ಪೊಲೀಸರು ಕೂಡ ನಮ್ನ ಹಿಡಿಯೋದಿಲ್ಲ. ನೀನೋಗಿ ನಿನ್ ಕೆಲ್ಸದಲ್ಲಿರು, ನಾನೋಗಿ ಇವಳನ್ನ ಹೇಗೆ ಕಿಡ್ನಾಪ್ ಮಾಡೋದು ಅಂತ ಆಲೋಚನೆ ಮಾಡ್ತೀನಿ. ಮೊದ್ಲು ನೀನೋಗಿ ನಿನ್ ಕೆಲ್ಸನ ನೋಡು. ಈ ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಸಿಎ ಅರವಿಂದ್ ಯೂನಿಫಾರ್ಮ್ ಡ್ರೆಸ್ ಹಾಕಿರುವ ಚಂದ್ರಿಕನಿಗೆ ಒಂದ್ ಫೈಲ್ ತೋರಿಸಿ ಏನೋ ಒಂದ್ ಕೇಸ್ ಬಗ್ಗೆ ಹೇಳ್ತಾ ಇರುವಾಗ ಹರಿತಾ ಕೂಡ ಆ ಕೇಸ್ ಬಗ್ಗೆ ಗಮನ ಇಟ್ಟು ಕೇಳ್ತಾ ಇದ್ಲು. ಚಂದ್ರಿಕಾ, ಮ್ಯಾಟರ್ ತುಂಬಾ ಸೀರಿಯಸ್ ಅಂತ ಅರ್ಥ ಆಯ್ತು ತಾನೆ? ಅರ್ಥ ಆಯ್ತು ಸರ್. ಏನೇ ಆದ್ರೂ ಇನ್ನೊಂದು ಹುಡುಗಿನ ಇನ್ಮುಂದೆ ಕಿಡ್ನಾಪ್ ಮಾಡದ ಹಾಗೆ ನಾನ್ ನೋಡ್ಕೋತೀನಿ ಸರ್. ಆ ಕರ್ತವ್ಯ ನಂದು. ಆ ಕಳ್ರು ನನ್ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ತುಂಬಾ ಕೇರ್ಫುಲ್ ಆಗಿ ಈ ಕೇಸ್ನ ನೀವು ಡೀಲ್ ಮಾಡಿ. ಚಂದ್ರಿಕಾ ಅವರಿಗೆ ಸಲ್ಯೂಟ್ ಮಾಡಿ ಸಿಎ ಆನಂದ್ ರೂಮಿನಿಂದ ಚಂದ್ರಿಕಾ ಹೊರಗಡೆ ಬಂದ್ಲು. ಕಾರಲ್ಲಿ ವೆಯ್ಟ್ ಮಾಡ್ತಾ ಇರುವ ಹರಿತನನ್ನು ಕಂಡ್ಲು. ತಕ್ಷಣ ಕಾರ್ ಹತ್ತಿ ಹೋದ್ಲು. ಆದ್ರೆ ಹರಿತನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇರುವ ಕಿಶೋರಿಗೆ ಗೊತ್ತಿಲ್ಲ ಚಂದ್ರಿಕಾ ಹರಿತನ ತಂಗಿ ಅಂತ. ಇಬ್ಬರು ಮನೆಗೆ ಬಂದ್ರು. ಮನೆಗೆ ಬಂದ ನಂತರ ಚಂದ್ರಿಕಾ ಅಡಿಗೆ ಮಾಡ್ತಿದ್ರೆ ಹರಿತಾ ಅವಳು ತಗೊಂಡಿರುವ ಅವಾರ್ಡ್ನ ಎಲ್ಲ ನೋಡಿ ಆನಂದ ಪಡ್ತಿದ್ಲು. ಮನೆ ಹತ್ತಿರ ಒಂದು ಆಟೋ ಬಂದು ನಿಂತಿತ್ತು. ಕಿಶೋರ್ ಒಂದು ದೊಡ್ಡ ಗುಲಾಬಿಯ ಬೊಕ್ಕೆಯನ್ನು ತೆಗೆದುಕೊಂಡು ಆಟೋದಿಂದ ಕೆಳಗೆ ಇಳಿದು ಆಟೋದವನಿಗೆ ಹಣ ಕೊಟ್ಟು ಆಟೋದವನು ಕೂಡ ಅಲ್ಲಿಂದ ಹೊರಟೋದ. ಕಿಶೋರ್ ಆಟೋದಿಂದ ಇಳಿದು ಬೊಕ್ಕೆಯನ್ನು ಅಲ್ಲೇ ಇಟ್ಟು ಕಾಲಿಂಗ್ ಬೆಲ್ ಮಾಡ್ದ. ಹರಿತಾ ಹೊರಗೆ ಬಂದ್ ನೋಡಿದ್ಲು. ಎದುರಲ್ಲಿ ಯಾರೂ ಇರ್ಲಿಲ್ಲ. ಆದ್ರೆ ಮನೆ ಹತ್ರನೇ ಗುಲಾಬಿಯ ಬೊಕ್ಕೆ ಮಾತ್ರ ಕಂಡಿತು ಅವಳಿಗೆ. ಹರಿತಾ ಆ ಗುಲಾಬಿಯನ್ನು ನೋಡಿ ತುಂಬಾ ಸಂತೋಷಪಟ್ಲು. ಅದ್ರಲ್ಲಿ ಒಂದು ಪೇಪರ್ ಇತ್ತು. ಅದನ್ನು ತೆಗೆದು, ನಿಮ್ಮ ಕಲೆಗೆ ಮೆಚ್ಚಿದ ನಾನೊಬ್ಬ ನಿಮ್ಮ ಪ್ರೀತಿಯ ಅಭಿಮಾನಿ ಹಾಗೆ ಅಂತ ಬರೆದಿರುವುದನ್ನು ನೋಡಿ ಹರಿತಾ ಹೊರಗೆ ನೋಡಿದ್ಲು. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಹರಿತಾ ಸಂತೋಷವಾಗಿ ಆ ಹೂವನ್ನು ತೆಗೆದುಕೊಂಡು ಒಳಗೆ ಬಂದ್ಲು. ಅಷ್ಟರಲ್ಲಿ ಅಲ್ಲಿಗೆ ಚಂದ್ರಿಕಾ ಬಂದ್ಲು. ತಂಗಿ, ಇನ್ನೂ ರೆಡಿ ಆಗಿಲ್ವಾ? ನಿನ್ಗೆ ಅವಾರ್ಡ್ ಇದೆ ಅಲ್ವಾ? ಅಕ್ಕ, ರೆಡಿ ಆಗ್ತೀನಿ, ಇನ್ನೂ ಸಮಯ ಇದೆ ಅಲ್ವಾ? ಹೌದು, ಈ ಬೊಕ್ಕೆ ಎಲ್ಲಿಂದ? ನನ್ನ ಅಭಿಮಾನಿಗಳು ಯಾರೋ ಕೊಟ್ಟಿದ್ದಕ್ಕ. ಹಾಗೆ ಹೇಳಿ ಅದನ್ನು ತೆಗೆದುಕೊಂಡು ರೂಮಿಗೆ ಹೋದ್ಲು. ಹೀಗೆ ಸಮಯ ಕಳೀತಾ ಇತ್ತು. ಹರಿತಾ ರೆಡಿಯಾಗಿ ಹೊರಗೆ ಬಂದ್ಲು. ಕಾರು ಪಂಚರ್ ಆಗಿತ್ತು. ಆಟೋ ಹತ್ತಿ ತನಗೆ ಸನ್ಮಾನ ಮಾಡುವ ಸ್ಥಳಕ್ಕೆ ಬಂದ್ಲು. ಹರಿತನಿಗೆ ಶಾಲ್ ಹಾಕಿ ಹಾರ ಹಾಕಿ 1,00,000 ಹಣ ಕೊಟ್ಟು ಟ್ರೋಫಿ ಕೊಟ್ಟು ಸನ್ಮಾನವನ್ನು ಮಾಡಿದ್ರು. ಹರಿತಾ ಮೈಕನ್ನು ತೆಗೆದುಕೊಂಡು ಎಲ್ಲರಿಗೂ ಧನ್ಯವಾದ ಹೇಳಿದ್ಲು. ಪುನಃ ತಿರುಗಿ ಮನೆಗೆ ಹೋಗೋಣ ಅಂತ ಹರಿತಾ ಆಟೋಗೋಸ್ಕರ ವೇಟ್ ಮಾಡ್ತಾ ಇರುವಾಗ ಕಿಶೋರ್ ಪುನಃ ಗುಲಾಬಿ ಬೊಕ್ಕೆಯನ್ನು ತೆಗೆದುಕೊಂಡು ಬಂದ. ಹರಿತನವರೇ, ಗ್ರೇಟ್. ಹೌದು, ನೀವು? ನಾನು ನಿಮ್ಮ ಅಭಿಮಾನಿ. ನಿಮ್ಮ ಹಾರ್ಟ್ ನಿಮ್ಮ ಹಾಗೇನೆ ತುಂಬಾ ಸುಂದರವಾಗಿರುತ್ತೆ. ನಿಮ್ಮ ಕೋಮಲ ಕೈಯಿಂದ ನೀವು ಆರ್ಟ್ ಬಿಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ನೀವು ಹೀಗೇನೆ ಇರ್ಬೇಕು. ಹಾಗೆ ಹೇಳಿ ಹರಿತನ ಕೈ ಹಿಡಿದ. ಹರಿತನಿಗೆ ಯಾಕೋ ಒಂಥರ ಆಯ್ತು. ಸಾರಿ ರೀ, ನನ್ನ ಹೆಸರು ಕಿಶೋರ್ ಕುಮಾರ್. ನಾನೊಬ್ಬ ಕಲಾಭಿಮಾನಿ. ನಿಮ್ಮ ಹಾರ್ಟ್ನ ನೋಡಿ ನಾನು ವೀರಾಭಿಮಾನಿ ಆದೆ. ಎಷ್ಟೋ ವಿಧವಾದ ಬೊಕ್ಕೆನ ನಾನೇ ಕಳ್ಸಿದ್ದು. ಹಾಗೆ ಅಂತ ಹೇಳಿದಾಗ ಹರಿತನಿಗೆ ಆವಾಗ ಅರ್ಥ ಆಯ್ತು ಬೊಕ್ಕೆನ ಕಳ್ಸಿದ್ದು ಇವನೇ ಅಂತ.
ಹೀಗೆ ಮಾತಾಡ್ತಾ ಇದ್ದಂಗೆ ಆಟೋ ಬಂತು. ಇಬ್ಬರು ಆಟೋದಲ್ಲಿ ಕೂತ್ಕೊಂಡ್ರು. ಹರಿತಾ ಅಡ್ರೆಸ್ ಹೇಳ್ತಾ ಇದ್ಲು. ಹರಿತಾ ಕಿಶೋರ್ ಮಾತಾಡ್ತಾ ಮಾತಾಡ್ತಾ ಅವರ ಪರಿಚಯ ಫೋನ್ ನಂಬರ್ ಕೊಡುವಷ್ಟು ಹತ್ತಿರವಾಯಿತು. ಅವರ ನಡುವೆ ಮಾತಿನಿಂದ ಮಾತು ಬೆಳೀತಾ ಹೋಯಿತು. ಇಬ್ಬರು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ಕೊಳಕ್ ಆರಂಭಿಸಿದ್ರು. ಹರಿತಾ ವಾಟ್ಸಪ್ ಅಲ್ಲಿ ಅವಳ ಪೇಂಟಿಂಗ್ ನ ಕಿಶೋರಿಗೆ ಕಳಿಸ್ತಾ ಇದ್ಲು. ಅದನ್ನು ನೋಡಿ ಕಿಶೋರ್ ತುಂಬಾನೇ ಮೆಚ್ಕೊಳ್ತಿದ್ದ. ಹೊರಗಡೆ ಕೂಡ ನೋಡ್ಕೊಳ್ತಾ ಇದ್ರು. ತನ್ನ ತಂಗಿಯಲ್ಲಾದ ಬದಲಾವಣೆಯನ್ನು ಚಂದ್ರಿಕಾ ಗಮನಿಸಿದ್ಲು. ಯಾರೋ ಅಭಿಮಾನಿ ಪರಿಚಯವಾದ ನಂತರ ಹರಿತಾ ನನ್ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಯಾರೋ ಅಭಿಮಾನಿ ಅಂತ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಅವಳ ಫೋನ್ ನ ಚೆಕ್ ಮಾಡ್ಬೇಕು. ಹಾಗೆ ಅಂತ ಹರಿತಾ ಫೋನ್ ಚೆಕ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಲು. ಆದ್ರೆ ಹರಿತಾ ಪಾಸ್ವರ್ಡ್ ನ ಹಾಕಿದ್ಲು. ಎಷ್ಟು ಕೇಳಿದ್ರು ಪಾಸ್ವರ್ಡ್ ಹೇಳ್ತಾನೆ ಇರ್ಲಿಲ್ಲ. ಆವಾಗ ಚಂದ್ರಿಕನಿಗೆ ವೀರ ಅಭಿಮಾನಿ ಮೇಲೆ ಸಂದೇಹ ಕೂಡ ಬಂತು. ಹರಿತನ ಫಾಲೋ ಮಾಡಿದ್ಲು. ಪಾರ್ಕ್ ಅಲ್ಲಿ ಮಾತಾಡುವಾಗ ಫೋಟೋವನ್ನು ಕೂಡ ತೆಗೆದುಕೊಂಡ್ಲು. ಐಸ್ ಕ್ರೀಮ್ ಶಾಪ್ ಅಲ್ಲಿ ನೋಡಿ ಅಲ್ಲಿ ಕೂಡ ಫೋಟೋವನ್ನು ತೆಗೆದುಕೊಂಡ್ಲು. ಮೂವಿ ಥಿಯೇಟರ್ ಹತ್ರ ಕೂಡ ಫೋಟೋವನ್ನು ತೆಗೆದುಕೊಂಡು ಆ ಫೋಟೋನ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಬಂದು ಯಾವ್ದಾದ್ರೂ ಕ್ರಿಮಿನಲ್ ಹಿಸ್ಟ್ರಿಗೆ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾ ಇದ್ಲು. ಕಿಶೋರ್ ಮೇಲೆ ಯಾವ ಪೊಲೀಸ್ ಕಂಪ್ಲೇಂಟ್ ಕೂಡ ಇಲ್ಲದಿರುವ ಕಾರಣ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ಆದ್ರೆ ಚಂದ್ರಿಕನಿಗೆ ಒಂದು ಮೂಲೆಯಲ್ಲಿ ಸಂದೇಹ ಮಾತ್ರ ಆಗೇನೇ ಇತ್ತು. ಒಂದು ದಿನ ಬೇಕರಿಯಲ್ಲಿ ಕಿಶೋರ್ ಮತ್ತು ಹರಿತಾ ನೋಡಿ ಮಾತಾಡ್ಕೊಂಡ್ರು. ಹರಿತಾ, ನಾನೊಂದು ಮುಖ್ಯವಾದ ವಿಷಯದ ಮೇಲೆ ಡೆಲ್ಲಿಗೆ ಹೋಗ್ತಿದ್ದೀನಿ. 3 ತಿಂಗಳು ಗಂಟ ನಾನು ಬರಲ್ಲ. ಆ ಮಾತನ್ನು ಕೇಳಿದ ತಕ್ಷಣ ಹರಿತಾ ಕಣ್ಣಲ್ಲಿ ಕಣ್ಣೀರು ಬಂತು. ದುಃಖದಿಂದ ಮುಖವನ್ನಿಟ್ಕೊಂಡ್ಲು. ಅದೊಂದು ಸೆನ್ಸಿಟಿವ್ ಪ್ರಾಜೆಕ್ಟ್ ಆಗಿರುವುದರಿಂದ ನಮ್ಮ ನಡುವೆ ಕಾಂಟ್ಯಾಕ್ಟ್ ಇರುವುದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ ಹರಿತಾ. ಹರಿತಾ ಅದಕ್ಕೆ ಒಪ್ಪಿಕೊಂಡ್ಲು. ಕಿಶೋರ್ ಹೊರಟೋದ. ಹರಿತಾ ಮನೆಯಲ್ಲಿ ದುಃಖದಿಂದ ಇರುವುದನ್ನು ಚಂದ್ರಿಕಾ ಗಮನಿಸಿದ್ಲು. ಕಾರಣ ಏನು ಅಂತ ಚಂದ್ರಿಕಾ ಕೇಳಿದ್ಲು ಕೂಡ ಹರಿತಾ ಹೇಳಲೇ ಇಲ್ಲ. ಆದ್ರೆ ಚಂದ್ರಿಕನಿಗೆ ಕಿಶೋರ್ ವಿಷಯ ಎಲ್ಲ ಗೊತ್ತಿತ್ತು. ಹೀಗೆ 3 ತಿಂಗಳು ಕಳೆಯಿತು. ಕಿಶೋರಿಂದ ಫೋನ್ ಕಾಲ್ ಬಂದ ತಕ್ಷಣ ಹರಿತಾ ತುಂಬಾ ಸಂತೋಷಪಟ್ಲು. ಹೇಗಿದ್ದೀರಾ ಕಿಶೋರ್? ಚೆನ್ನಾಗಿದ್ದೀನಿ ಹರಿತಾ. ನಾನು ಬಂದಂತಹ ಅಸೈನ್ಮೆಂಟ್ ಮುಗ್ದೋಯ್ತು. ಇನ್ನು 2 ದಿನದಲ್ಲಿ ಅಲ್ಲಿಗೆ ಬರ್ತೀನಿ. ನಿಮ್ಮ ಅಕ್ಕನ ಜೊತೆ ನಮ್ಮ ಪ್ರೀತಿ ವಿಷಯವನ್ನ ಹೇಳ್ತೀನಿ. ಶೋರ್ ಕಿಶೋರ್, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹೀಗೆ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ರು. 2 ದಿನಗಳ ನಂತರ ಕಾಲಿಂಗ್ ಬೆಲ್ ಆಯ್ತು. ಹರಿತಾ ತುಂಬಾ ಸಂತೋಷಪಟ್ಲು. ತನಗೋಸ್ಕರ ಕಿಶೋರೇ ಹೂವಿನ ಬೊಕ್ಕೆಯನ್ನು ಕಳ್ಸಿರ್ಬೇಕು ಅಂತ ಸಂತೋಷದಿಂದ ಹೊರಗೆ ಬಂದ್ ನೋಡಿದ್ಲು. ಆದ್ರೆ ಹೊರಗಡೆ ಇದ್ದಿದ್ದು ಗೌತಮ್. ಹರಿತನ ತಳ್ಳಿ ಹಾಕಿ ನೇರವಾಗಿ ಮನೆಯೊಳಗೆ ಬಂದ. ಏಯ್, ಯಾರ್ ನೀನು? ಅವನ ಕೈಯಲ್ಲಿರುವ ಕತ್ತಿಯನ್ನು ತೋರಿಸಿ, ನಾನೊಬ್ಬ ಕಳ್ಳ, ಪೊಲೀಸ್ ನನ್ನ ಹುಡ್ಕಾಡ್ತಿದ್ದಾರೆ. ಅವ್ರು ಹೋದ್ಮೇಲೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ, ವಿಷಯನ ಹೇಳ್ಬೇಡಿ. ನಾನ್ ನಿಮ್ನ ಏನು ಮಾಡಲ್ಲ, ಪೊಲೀಸ್ ಹೋದ್ಮೇಲೆ ಇಲ್ಲಿಂದ ಹೋಗ್ಬಿಡ್ತೀನಿ ಹಾಗೆಂತ ಹೇಳಿದಾಗ ಹರಿತನಿಗೆ ಧೈರ್ಯ ಬಂತು. ಫ್ರಿಡ್ಜ್ ಹತ್ರ ಹೋಗಿ ತಿನ್ಲಿಕ್ಕೆ ಏನಾದ್ರೂ ಇದೆಯಾ ಅಂತ ನೋಡಿದಾಗ ಅಲ್ಲಿ ಕೇಕ್ ಇತ್ತು. ಅಯ್ಯೋ, ಏನಿದು ಇಷ್ಟೊಂದು ಹಸಿವಾಗ್ತಾ ಇದೆ. ಹಾಗೆ ಅಂತ ಕೇಕ್ನ ತಿಂದು ನೀರನ್ನು ಕುಡ್ದ. ನೀವು ಆರ್ಟಿಸ್ಟ್ ಹರಿತಾ ಅಲ್ವಾ? ಹೌದು. ಇಷ್ಟಕ್ಕೂ ನೀವ್ಯಾರು? ಕಿಶೋರ್ ಬಗ್ಗೆ ನಿಜವಾದ ವಿಷಯ ಹೇಳಲಿಕ್ಕೆ ಬಂದ ನಿಮ್ಮ ಶ್ರೇಯಾಭಿಲಾಷಿ. ಕಿಶೋರ್ ನಿಮಗೆ ಹೆಂಗ್ ಗೊತ್ತು? ನಾನು ಅವನು ಬ್ರದರ್ಸ್. ಅವನೊಬ್ಬ ದೊಡ್ಡ ಕ್ರಿಮಿನಲ್. ಯಾರನ್ನ ನೋಡಿ ಏನ್ ಹೇಳ್ತಿದ್ದೀರಾ? ಕಿಶೋರ್ ಜರ್ನಲಿಸ್ಟ್. ನಾವಿಬ್ರು ಅನಾಥಾಶ್ರಮದಲ್ಲಿ ಬೆಳೆದಿದ್ದು. 10ನೇ ಕ್ಲಾಸ್ ತನಕ ಮಾತ್ರ ಓದಿದ್ದೀವಿ. ಆಮೇಲೆ ನಮ್ಮಿಂದ ಓದಕ್ಕಾಗಿಲ್ಲ. ನಾವು ನಮ್ಮ ಹೊಟ್ಟೆ ಪಾಡಿಗೋಸ್ಕರ ಚೆನ್ನಾಗಿರುವ ಹುಡುಗಿಯನ್ನು ನೋಡಿ ಪ್ರೀತಿ ಎನ್ನುವ ನಾಟಕವಾಡಿ ಅವರನ್ನು ಕಿಡ್ನಾಪ್ ಮಾಡ್ತೀವಿ, ಆಮೇಲೆ ಮಾರಾಟ ಮಾಡ್ತೀವಿ. ಗೌತಮ್ ಮಾತ್ ಕೇಳಿ ಹರಿತಾ ಶಾಕ್ ಆದ್ಲು. ನೀವು ಹೇಳೋದು ನಿಜನಾ? ಹೌದು, ಇದು ಸತ್ಯವಾಗಿ ನಿಜ. ಹೀಗೆ ಮಾತಾಡ್ತಿರುವಾಗ ಚಂದ್ರಿಕಾ ಬಂದ್ಲು. ಮೇಡಮ್, ನಾನು ಕಿಶೋರ್ ಬಗ್ಗೆ ಎಲ್ಲ ಹೇಳಿ ಆಯ್ತು. ಹೌದಾ? ಹಾಗಾದ್ರೆ ಸ್ಟೇಷನಿಗೆ ಬಾ. ಹರಿತಾ, ನೀನ್ ಕೂಡ ಬಾ. ಯಾಕಕ್ಕ? ನೀನು ಪ್ರೀತಿ ಮಾಡಿದ ಕಿಶೋರ್ನ ನೋಡ್ಲಿಕ್ಕೆ, ಅವನು ಮಾಡಿದ ಕಿಡ್ನಾಪ್ಸ್ ಬಗ್ಗೆ ನೀನ್ ತಿಳ್ಕೊಳಕ್ಕೆ. ಹಾಗೆ ಹೇಳಿದಾಗ ಅವನ ಮಾತು ಕೇಳಿ ಹರಿತಾ ಆಶ್ಚರ್ಯಪಟ್ಲು. ವಾಟ್? ಕಿಶೋರ್ ಯಾಕೆ ಲಾಕಪ್ ಅಲ್ಲಿದ್ದಾರೆ? ಹೇಳ ಗೌತಮ್. ಹೌದು ಮೇಡಮ್, ಕಿಶೋರ್ ಇವಾಗ ಲಾಕಪ್ ಅಲ್ಲಿದ್ದಾನೆ. ಎಸ್ಐ ಚಂದ್ರಿಕಾ ಕಾರಲ್ಲಿ ಗೌತಮ್, ಹರಿತಾ 3 ಜನ ಸ್ಟೇಷನಿಗೆ ಬಂದ್ರು. ಲಾಕಪ್ ಅಲ್ಲಿರುವ ಕಿಶೋರ್ನ ನೋಡಿದ್ರು. ತುಂಬಾ ಹೊಡೆದ ಹಾಗಿದೆ. ಅವನ ಮುಖಕ್ಕೆ ತುಂಬಾ ಪೆಟ್ಟಾಗಿತ್ತು. ಹರಿತಾ ಅವನನ್ನ ನೋಡಿ ಕಣ್ಣೀರಾಗ್ತಾ ಇದ್ಲು. ಬಂದ ಹರಿತಾ, ನನ್ ಬಗ್ಗೆ ಗೊತ್ತಿದ್ದು ತಾನೇ ನನ್ನ ನೋಡಕ್ ಬಂದೆ. ಹಾಗಾದ್ರೆ ನನ್ನ ಅಷ್ಟೊಂದು ಗಾಢವಾಗಿ ಪ್ರೀತಿ ಮಾಡ್ತಾ ಇದ್ದೀಯಾ ಅನ್ಸುತ್ತೆ. ಇಷ್ಟು ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಿಶೋರ್. ನನಗೂ ನಿನ್ಗೆ ಮೋಸ ಮಾಡ್ಬೇಕು ಅಂತ ಏನೂ ಇಲ್ಲ ಹರಿತಾ. ಇವಾಗ್ಲಾದ್ರೂ ನಿನ್ನ ಅಕ್ಕನ ಜೊತೆ ಹೇಳಿ ನನ್ನ ಕರ್ಕೊಂಡೋಗು. ನಾವು ದೂರವಾಗಿ ಹೋಗಿ ಮದುವೆ ಮಾಡ್ಕೊಂಡು ಆರಾಮವಾಗಿರೋಣ. ಕಿಶೋರನ ಮಾತು ಕೇಳಿ ಹರಿತಾ ಏನ್ ಹೇಳ್ತಾಳೆ ಅಂತ ಆತುರದಿಂದ ಕಾಯ್ತಾ ಇದ್ಲು ಎಸ್ಐ ಚಂದ್ರಿಕಾ. ಹರಿತಾ ಲಾಕಪ್ ಅಲ್ಲಿರುವ ಕಿಶೋರ್ನ ಗಟ್ಟಿಯಾಗಿ ಹೊಡೆದ್ಲು. ಆವಾಗ ಚಂದ್ರಿಕನ ಮನಸ್ಸಿಗೆ ಸಮಾಧಾನವಾಯಿತು.
ತನ್ನ ತಂಗಿ ಏನ್ ಹೇಳಲಿಕ್ಕೆ ಆಸೆ ಪಡ್ತಾಳೆ ಅಂತ ಅವರಿಬ್ಬರನ್ನು ಲಾಕಪ್ಪಿಗೆ ಹಾಕಿದ್ಲು. ಆ ನಂತರ ಅಕ್ಕ ತಂಗಿಯರಿಬ್ಬರು ಎಂದಿನಂತೆ ಆದ್ರು. ಆ ನಂತರ ಹರಿತಾ ಡ್ರಾಯಿಂಗ್ ಮಾಡ್ಲಿಕ್ಕೆ ಪುನಃ ಆರಂಭಿಸಿದ್ಲು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಬಿಳಿಯಾಗಿರುವ ಹರಿತನಿಗೆ ಅಂದದ ಜೊತೆಗೆ ಅಹಂಕಾರ ಕೂಡ ಜಾಸ್ತಿ ಇತ್ತು. ಕಪ್ಪಾಗಿರುವ ಸವತಿ ಅಕ್ಕನ್ ಜೊತೆ ಎಲ್ಲ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ಲು. ಸೋಫಾ ಮೇಲೆ ಕೂತ್ಕೊಂಡು ಕಿಚನ್ ನಲ್ಲಿ ಕೆಲಸ ಮಾಡುವ ಸವತಿ ಅಕ್ಕನಿಗೆ ಕೇಳುವ ಹಾಗೆ, ಏ ಬ್ಲ್ಯಾಕ್, ನನಗೆ ಟೀ ತಗೊಂಬಾ ಹಾಗೆ ಅಂತ ಹೇಳಿದ್ಲು. ಆ ಧ್ವನಿಯನ್ನು ಕೇಳಿದ ತಕ್ಷಣ ಚಂದ್ರಿಕಾ ಟೀಯನ್ನು ತಗೊಂಡು ಬೇಜಾರಿಂದ ತಂದು ಕೊಟ್ಲು. ಟಿವಿ ಹಾಕು, ನಿನ್ಗೆ ಗೊತ್ತಿಲ್ವಾ ನಾನು ಟೀ ಕುಡಿವಾಗ ಪ್ರತಿದಿನ ಟಿವಿ ನೋಡ್ತೀನಿ ಅಂತ? ಏನು ನಿಂಗೆ ಬುದ್ಧಿ ಇಲ್ವಾ? ಪ್ರತಿ ಸಲ ಹೇಳ್ತಾನೆ ಇರ್ಬೇಕಾ? ಹೋಗಿ ಟಿವಿ ಹಾಕು ಹಾಗೆ ಹೇಳಿದಾಗ ಚಂದ್ರಿಕಾ ಟಿವಿ ಹಾಕಿದ್ಲು. ಹಲೋ ಬ್ಲ್ಯಾಕ್, ಏನೋ ಇಲ್ಲೇ ನಿಂತಿರ್ತೀಯಾ? ನನ್ ಬಟ್ಟೆನ ಐರನ್ ಮಾಡ್ತೀಯಾ? ಐರನ್ ಮಾಡ್ತೀನಿ ತಂಗಿ ಹಾಗೆ ಅಂತ ಚಂದ್ರಿಕಾ ಹೇಳಿ ಅಲ್ಲೇ ಮೂಲೆಯಲ್ಲಿರುವ ಐರನ್ ಹತ್ರ ಬಂದ್ಲು. ಚಂದ್ರಿಕಾ ಐರನ್ ಮಾಡ್ತಾ ಇದ್ಲು. ಹರಿತಾ ಕೂತ್ಕೊಂಡು ಟೀ ಕುಡ್ಕೊಂಡು ಇದ್ಲು. ಅವಳ ತಾಯಿ ಹೊರಗಡೆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ತನ್ನ ಮಗಳನ್ನು ನೋಡಿ ಹೆಮ್ಮೆ ಪಡುವುದನ್ನು ಬಿಟ್ರೆ ತನ್ನ ಸವತಿ ಅಕ್ಕ ಕಪ್ಪಾಗಿದ್ದಾಳೆ ಅಂತ ಅವಳನ್ನು ಕೇವಲವಾಗಿ ಮಾತಾಡಬಾರ್ದು ಅಂತ ಹೇಳಲೇ ಇಲ್ಲ. ಕಪ್ಪಾಗಿರುವ ಸವತಿ ಅಕ್ಕ ಚಂದ್ರಿಕಾ ಅಂದ್ರೆ ಭವಾನಿಗೆ ಕೂಡ ಸ್ವಲ್ಪ ಕೂಡ ಇಷ್ಟನೇ ಇರ್ಲಿಲ್ಲ. ಚಂದ್ರಿಕಾ ಯಾವಾಗ ಈ ಮನೆ ಬಿಟ್ಟು ಹೋಗ್ತಾಳೆ ಅಂತ ಭವಾನಿ ಕಾಯ್ತಾನೆ ಇದ್ಲು. ಅವಳಿಗೆ ಎಷ್ಟು ಬೈದ್ರೂ ಕೂಡ ಮಾನ ಮರ್ಯಾದೆ ಅಂತ ಏನೂ ಇಲ್ಲ. ಅವಳ ಅಮ್ಮ ತೀರ್ಕೊಂಡಾಗ ಇವಳನ್ನ ಕೂಡ ಕರ್ಕೊಂಡೋಗಿದ್ರೆ ಎಷ್ಟೊಂದು ಚೆನ್ನಾಗಿರ್ತಿತ್ತೋ ಏನೋ. ಆವಾಗ ನನ್ ಮಗಳೇ ಈ ಆಸ್ತಿಗೆ ಯಜಮಾನಿ ಆಗ್ತಾಳೆ. ಇಷ್ಟೊಂದು 50 ಎಕರೆ ಜಾಗನೂ 3 ಎಕರೆ ಹೊಲ, ಇದನ್ನೆಲ್ಲ ನನ್ನ ಮಗಳಾದ ಹರಿತನ ಹೆಸರಲ್ಲಿ ಬರೆಸ್ಕೋಬೇಕು. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರಹ, ನನ್ನ ಮಗಳ ದುರಾದೃಷ್ಟ. ಚಂದ್ರಿಕನ ಕಿವಿಗೆ ಕೇಳುವ ಹಾಗೆ ಹೇಳಿದ್ಲು. ಚಂದ್ರಿಕಾ ಕಣ್ಣೀರಿಂದ ಐರನ್ ಮಾಡ್ತಾ ಇದ್ಲು. ಟೀಯನ್ನು ಕುಡಿದ ನಂತರ ಹರಿತಾ 1 2 3 4 ಹಾಗೆ ಅಂತ ಲೆಕ್ಕ ಮಾಡ್ತಾ ಇದ್ಲು. ಅವಳು 5 ಅಂತ ಹೇಳುವುದಕ್ಕೆ ಮುಂಚೆನೆ ಚಂದ್ರಿಕಾ ಏನೇ ಕೆಲಸ ಮಾಡ್ತಾ ಇದ್ರು ಅವಳ ಟೀ ಕಪ್ಪನ್ನು ಬಂದು ತಗೊಳ್ಬೇಕು. ಇಲ್ಲ ಅಂದ್ರೆ ಹರಿತಾ ಕೈಯಲ್ಲಿರುವ ಟೀಯನ್ನು ಕೆಳಗೆ ಬಿಸಾಕ್ತಾಳೆ, ಅದು ಒಡೆದೋಗುತ್ತೆ. ಆವಾಗ ಭವಾನಿ ಕೈಯಿಂದ ಚಂದ್ರಿಕನಿಗೆ ಪೆಟ್ಟು ಬೀಳುತ್ತೆ. ಅದರಿಂದ ಚಂದ್ರಿಕಾ ವೇಗವಾಗಿ ಬಂದು ಆ ಟೀ ಕಪ್ಪನ್ನು ತಗೊಂಡ್ಲು. ಆಗ ಹರಿತಾ, ಓಹೋ, ಇವತ್ ನಮ್ಮಮ್ಮನ್ ಕೈಯಲ್ಲಿ ಏಟು ಬೀಳ್ಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಾ? ಇಲ್ಲ ತಂಗಿ, ಈ ಟೀ ಕಪ್ ನೀನ್ ತುಂಬಾ ಇಷ್ಟಪಟ್ಟು ತಗೊಂಡಿದಲ್ವಾ, ಅದಕ್ಕೋಸ್ಕರನೇ ಇದು ಒಡೆದೋಗ್ಬಾರ್ದು ಅಂತ ಬಂದೆ. ಇದು ಮಾತ್ರ ಅಲ್ಲ ತಂಗಿ, ನಿನಗೆ ಇಷ್ಟವಾದ ನೀನು ಉಪಯೋಗ ಮಾಡುವಂತಹ ಬ್ರಷು, ಬಟ್ಟೆ, ಟವಲು, ಹ್ಯಾಂಡ್ ಬ್ಯಾಗು, ಚಪ್ಪಲು ಎಲ್ಲವನ್ನೂ ಸಿದ್ಧ ಮಾಡಿಟ್ಟಿದೀನಿ. ಅದು ಎಲ್ಲವೂ ನೀನು ನನ್ ಮೇಲೆ ಇರುವ ಪ್ರೀತಿಯಿಂದ ಮಾಡ್ತಾ ಇಲ್ಲ ಅಲ್ವಾ? ನಮ್ ತಾಯಿ ಕೈಯಿಂದ ಒದೆ ತಿನ್ಬಾರ್ದು ಅಂತ ಮಾತಾಡ್ತಿದೀಯ. ಸರಿ, ಏನೇ ಆದ್ರೂ ಸರಿ, ನಿನ್ ಕ್ಯಾರಿಂಗ್ ನಂಗೆ ತುಂಬಾ ಇಷ್ಟ ಆಯ್ತಕ್ಕ. ಆ ಮಾತು ಕೇಳಿ ಚಂದ್ರಿಕಾ ಸಂತೋಷ ಪಟ್ಲು. ಚಂದ್ರಿಕಾ ಟೀ ಕಪ್ಪನ್ನು ಅಲ್ಲಿಂದ ತಗೊಂಡೋಗುವಾಗ ಕೋಪದಿಂದ ಭವಾನಿ ಅವಳನ್ನು ಕರೆದು, ಹರಿತಾ ಹರಿತಾ ಹೊರಗಡೆ ಬಾಮ್ಮ ಹಾಗೆ ಅಂತ ಕರೆದಾಗ ಹರಿತಾ ಹೊರಗಡೆ ಬಂದ್ಲು. ಹೇಳಿ ಮಮ್ಮಿ. ಹರಿತಾ, ಅವಳು ನಮ್ಮ ಶತ್ರು ಕಣಮ್ಮ. ಅವಳ ಜೊತೆ ಹೀಗೆ ನೀನು ನಗ್ನಗ್ತಾ ಮಾತಾಡ್ಬಾರ್ದು. ಯಾವಾಗ್ಲೂ ಅವಳನ್ನ ಟಾರ್ಚರ್ ಮಾಡ್ಬೇಕು, ಅರ್ಥ ಆಯ್ತಾ? ಯಾವಾಗ ಹೇಗಿರ್ಬೇಕು ಅಂತ ನನಗ್ ಗೊತ್ತು ಮಮ್ಮಿ. ಸರಿ ಸರಿ, ಉಯ್ಯಾಲೆ ನಿನಗೋಸ್ಕರನೇ ಕಾಯ್ತಾ ಇದೆ. ಆರಾಮವಾಗಿ ಹೋಗಿ ಉಯ್ಯಾಲೆಯಲ್ಲಿ ಕೂತ್ಕೋ. ಅವಳನ್ನು ಕರಿ, ನಿನಗೆ ಉಯ್ಯಾಲೆನ ಆಡಿಸ್ತಾ ಇರ್ಲಿ. ಸರಿ ಮಮ್ಮಿ, ನಾನು ಹೋಗ್ತಾ ಇರ್ತೀನಿ, ಅಕ್ಕನ ಕರೀರಿ. ಅಯ್ಯೋ, ಅವಳ ಅಕ್ಕ ಅಲ್ಲ ಕಣೆ, ಕೆಲ್ಸದವಳು. ಅವಳು ಯಾಕೆ ಅಕ್ಕ ಅಂತ ಕರಿತೀಯಾ? ಸರಿ, ಚಂದ್ರಿಕಾನ ಕಳ್ಸಿ. ಹೀಗೆ ಹರಿತಾ ಹೋದ್ಲು. ಏಯ್ ಚಂದ್ರಿಕಾ. ಆ ಧ್ವನಿ ಕೇಳಿದ ತಕ್ಷಣ ಚಂದ್ರಿಕಾ ಬಂದ್ಲು. ನನ್ನ ಮಗಳು ಉಯ್ಯಾಲೆಯಲ್ಲಿ ಆಡ್ಲಿಕ್ಕೆ ಹೋಗಿದ್ದಾಳೆ, ನೀನು ಹೋಗಿ ನಿಧಾನವಾಗಿ ತಳ್ಳು, ಜೋರಾಗಿನೂ ತಳ್ಬಾರ್ದು. ಅವಳಿಗೆ ಮಾತ್ರ ಏನಾದ್ರೂ ಆದ್ರೆ ಆಮೇಲೆ ನನ್ನ ಕೈಯಿಂದ ನಿನ್ಗೆ ಒದೆ ಖಂಡಿತ ಬೀಳುತ್ತೆ. ಹೋಗು, ನಾನು ಟೌನಿಗೆ ಹೋಗಿ ನನ್ನ ಮಗಳಿಗೆ ಬೇಕಾದ ಮೇಕಪ್ ಕಿಟ್ನ ತಗೊಂಬರ್ತೀನಿ. ನಾನು ಇಲ್ಲ ಅಂತ ನನ್ನ ಮಗಳಿಗೆ ಏನಾದ್ರೂ ಹೇಳಿದ್ರೆ ಅಷ್ಟೇನ್ ಮತ್ತೆ ನಾನು. ಇಲ್ಲ ಚಿಕ್ಕಮ್ಮ, ಏನು ಹೇಳಲ್ಲ. ತಂಗಿ ಹೇಳಿದ್ದು ತಾನೇ ಮಾಡ್ತೀನಿ ಚಿಕ್ಕಮ್ಮ, ಅದನ್ನ ಬಿಟ್ಟು ಬೇರೆ ಏನು ಮಾಡಲ್ಲ. ಹೌದೌದು, ನಿನ್ ಜಾತಕನೇ ಹಾಗೆ ತಾನೆ, ಅದನ್ನ ಬಿಟ್ರೆ ಇನ್ನೇನ್ ಮಾಡ್ತೀಯಾ? ಚಂದ್ರಿಕಾ ಹರಿತನ ಬಳಿ ಬಂದ್ಲು. ಹರಿತಾ ಉಯ್ಯಾಲೆಯಲ್ಲಿ ಆಟಾಡ್ತಾ ಇದ್ಲು. ಭವಾನಿ ಮೇಕಪ್ ಎಲ್ಲ ಹಾಕೊಂಡು ರೆಡಿಯಾಗಿ ಟೌನಿಗೆ ಹೊರಟು ಹೋದ್ಲು. ಅಕ್ಕ, ಸ್ವಲ್ಪ ವೇಗವಾಗಿ ತಳ್ಳಿ. ಅಮ್ಮ ಬೇಡ ತಂಗಿ, ತುಂಬಾ ವೇಗವಾಗಿ ತಳ್ಳಿದ್ರೆ ಆಮೇಲೆ ನೀನು ಕೆಳಗ್ ಬಿದ್ಬಿಡ್ತೀಯ, ಪೆಟ್ಟಾಗುತ್ತೆ. ಇಲ್ ನೋಡಕ್ಕ, ನಾನ್ ನಿನ್ನ ಅಕ್ಕ ಅಂತ ಕರೆದ ತಕ್ಷಣ ನಿನ್ನ
ಮಾತನ್ನ ನಾನು ಕೇಳ್ತೀನಿ ಅನ್ಕೋಬೇಡ. ನನಗೆ ಹೀಗೇನೆ ತಳ್ಬೇಕು, ತಳ್ಳು. ನಾನು ಹೇಳುವ ಕೆಲಸ ಬಿಟ್ರೆ ಬೇರೆ ಏನು ಕೆಲಸವನ್ನು ನೀನ್ ಮಾಡಬಾರ್ದು. ಹಾಗೆ ಅಂತ ಹೇಳಿದ ತಕ್ಷಣ ಹರಿತ ಹೇಳಿದ ಹಾಗೆ ಚಂದ್ರಿಕಾ ತಳ್ತಾ ಇದ್ಲು. ಹರಿತನಿಗೆ ತುಂಬಾ ಸಂತೋಷ ಆಗ್ತಿತ್ತು. ಹೀಗೆ ಸ್ವಲ್ಪ ಸಮಯದ ನಂತರ ಕಾವಿ ಬಟ್ಟೆಯಲ್ಲಿರುವ ಒಬ್ಬರು ಸನ್ಯಾಸಿ ಅಲ್ಲಿಗೆ ಬಂದ್ರು. ಅವರನ್ನು ನೋಡಿದ ತಕ್ಷಣ ಚಂದ್ರಿಕಾ ಉಯ್ಯಾಲೆಯನ್ನು ಆಡಿಸುವುದನ್ನು ನಿಲ್ಲಿಸಿದ್ಲು. ಅಕ್ಕ, ಯಾಕೆ ಉಯ್ಯಾಲ ಆಡಿಸೋದ್ನ ನಿಲ್ಸ್ಬಿಟ್ಟೆ? ತಂಗಿ, ಸ್ವಲ್ಪ ಹೊತ್ತು ಇರು. ಆ ಸ್ವಾಮೀಜಿ ಆಚೆ ದಾಟಿ ಹೋಗ್ಲಿ. ಅವ್ರು ಹೋದ್ಮೇಲೆ ನಾನು ಆಡಿಸ್ತೀನಿ. ಕಾಲ್ ಅವ್ರ ಮೇಲೆ ತಾಗುತ್ತೆ ಅಲ್ವಾ? ಅವರು ಹೋಗೋ ತನಕ ನಾನ್ ವೇಟ್ ಮಾಡ್ಬೇಕಾ? ನೆವರ್. ನೀನು ನಾನ್ ಹೇಳಿದ ಹಾಗೆ ಮಾಡು. ನನಗೆ ಉಯ್ಯಾಲೆ ಆಡ್ಸು. ನೀನ್ ಮಾತ್ರ ಆಡ್ಸಿಲ್ಲ ಅಂದ್ರೆ ಅಮ್ಮನ್ ಜೊತೆ ಹೇಳಿ ನಿನ್ ಕೆಲಸ ಮಾಡಿಸ್ತೀನಿ. ಹೀಗೆ ಹರಿತ ವಾರ್ನಿಂಗ್ ಕೊಡ್ತಾ ಇರುವಾಗ ಸ್ವಾಮಿಯವರು ಮಧ್ಯದಲ್ಲಿ ಬಂದು, ಅಮ್ಮ, ತುಂಬಾ ಹಸಿವಾಗ್ತಿದೆ, ತಿನ್ಲಿಕ್ಕೆ ಏನಾದ್ರೂ ಕೊಡಿ. ಹಾಗೆ ಅಂತ ಸ್ವಾಮೀಜಿ ಕೇಳಿದ ತಕ್ಷಣ ಚಂದ್ರಿಕನ ಮನಸ್ಸು ತುಂಬಾ ಮೃದುವಾದದ್ದು. ಅವಳು ಅವರಿಗೆ ಸಹಾಯ ಮಾಡ್ಬೇಕು ಅಂತ, ಅವರಿಗೆ ಊಟ ಕೊಡಲು ಅಂತ ಮನೆಯ ಬಾಗಿಲು ತನಕ ಬಂದಾಗ ಹರಿತ ತುಂಬಾ ಕೋಪದಿಂದ ಅವಳನ್ನು ನೋಡಿ, ಏ ಬ್ಲ್ಯಾಕ್, ನಾನು ನಮ್ಮಮ್ಮನ ಜೊತೆ ಹೇಳ್ತೀನಿ. ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ತಿರುಗಿ ಬಂದ್ಲು. ತಂಗಿ, ಇಂತಹ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ರೆ ನಮಗೆ ಒಳ್ಳೇದೇ ನಡೆಯುತ್ತೆ. ಪಾಪ ಹಸಿವು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಹೊಟ್ಟೆ ತುಂಬಾ ಊಟ ಹಾಕಿ ಕಳ್ಸೋಣ. ಓ, ನಿನ್ ಕಲರ್ ಮಾತ್ರ ಇಲ್ಲ ಅನ್ಕೊಂಡೆ, ನಿನಗೆ ಮೂಳೆ ಕೂಡ ಇಲ್ವಾ? ಅದಕ್ಕೆ ಬುದ್ಧಿ ಇಲ್ದಂಗ್ ಮಾತಾಡ್ತೀಯಾ? ಕಾವಿ ಬಟ್ಟೆ ಹಾಕೊಂಡಿರೋದ್ರಿಂದ ಇವರು ಸ್ವಾಮೀಜಿ ಆಗಲ್ಲ, ಇವರಿಂದ ನಮ್ಗೆ ಪುಣ್ಯನೂ ಬರಲ್ಲ. ನೋಡ್ದ ಅವರ ವೇಷನು ಭೂಷಾನು? ಹಾಗೆ ಅಂತ ಅಕ್ಕ ತಂಗಿಯರು ಮಾತಾಡ್ತಾ ಇರುವಾಗ ಸ್ವಾಮೀಜಿ ಗಮನಿಸ್ತಾ ಇದ್ರು. ತಂಗಿ, ನಾವು ಸ್ವಾಮೀಜಿಗೆ ಸ್ವಲ್ಪ ಆದ್ರೂ ಊಟ ಕೊಡೋಣ. ನಾವು ನಂಬಿದ ಹಾಗೆ ಇವ್ರು ನಮಗೆ ಆಶೀರ್ವಾದ ಕೊಡದಿದ್ರು ಪರವಾಗಿಲ್ಲ. ಪಾಪ ತಂಗಿ, ನಮ್ ಮನೆಗೆ ಬಂದು ಸ್ವಲ್ಪ ಊಟ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ವಾ? ಊಟ ಕೊಡೋಣ. ನಿನ್ಗೆ ಬೇಕಂದ್ರೆ ನಿನ್ ಊಟನ ತೆಗೆದುಕೊಡು. ಅದು ಕೂಡ ಸ್ವಲ್ಪ ದೂರದಿಂದ ಕೊಡು. ಅವ್ರನ್ನ ನೋಡುವಾಗನೇ ನಂಗೆ ವಾಂತಿ ಬರೋ ರೀತಿ ಅನ್ಸುತ್ತೆ. ಏನಪ್ಪ ನಕಲಿ ಸ್ವಾಮಿ, ಅಲ್ಲೇ ದೂರದಲ್ಲಿ ಕೂತು ತಿಂದು ಹೊರಟೋಗು. ನಿಮಗೆ ಊಟ ಅಂದ ತಕ್ಷಣ ಎಲ್ಲಾ ವಿಧವಾದ ಅಡಿಗೆ ಜೊತೆ ಬಾಳೆ ಎಲೆ ಹಾಕಿ ಬಾಳೆ ಎಲೆ ಹಾಕಿ ಊಟ ಕೊಟ್ರೆ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಅದನ್ನು ನೋಡ್ತೀರಲ್ವಾ? ಹೀಗೆ ಬಾಳೆ ಎಲೆ ಅನ್ನವನ್ನು ತೆಗೆದುಕೊಂಡು ಚಂದ್ರಿಕಾ ಹೊರಗಡೆ ಬಂದ್ಲು. ಬನ್ನಿ ಸ್ವಾಮಿ. ಹೋಗಿ ಹೋಗಿ, ಕಪ್ಪು ಕರಿತಾ ಇದ್ದಾಳೆ. ಹಾಗೆಲ್ಲ ಅವಮಾನ ಮಾಡ್ಬೇಡಮ್ಮ. ಮಮತೆಗೆ ಬೇಕಾಗಿರೋದು ಬಣ್ಣ ಅಲ್ಲ, ಮನಸ್ಸು. ನೀವು ಇಬ್ಬರು ಸವತಿಯ ಮಕ್ಕಳು ಅಂತ ನಿಮ್ಮ ಮಾತು ಕೇಳಿದಾಗ ಗೊತ್ತಾಯ್ತು. ಅವಳು ಕಪ್ಪಾಗಿದ್ದಾಳೆ ಅಂತ ಕೇವಲ ಮಾಡ್ತಾ ಇದ್ದೀಯಾ? ಈ ಅಂದ ಯಾವಾಗ್ಲೂ ಶಾಶ್ವತವಲ್ಲಮ್ಮ. ಒಳ್ಳೆ ಮನಸ್ಸು, ಒಳ್ಳೆ ಗುಣನೇ ಶಾಶ್ವತವಾದದ್ದು. ಒಳ್ಳೆಯ ಮನಸ್ಸೇ ಶಾಶ್ವತವಾದದ್ದು. ಉಪನ್ಯಾಸ ಕೊಟ್ಟಿದ್ದು ಸಾಕು, ಹೋಗಿ ನುಂಗಿ. ಆಗ ಸ್ವಾಮೀಜಿ ಕೋಪದಿಂದ ನೋಡಿದಾಗ ಹರಿತ ಸ್ವಲ್ಪ ಗೊಂದಲಪಟ್ಲು. ಅದೇ ಹೋಗಿ ಊಟ ಮಾಡಿ. ಹಾಗೆ ಹೇಳಿದಾಗ ಸ್ವಾಮೀಜಿ ಚಂದ್ರಿಕನ ಬಳಿ ಬಂದು ಕೂತ್ಕೊಂಡ್ರು. ಚಂದ್ರಿಕಾ ಬಾಳೆ ಎಲೆ ಹಾಕಿ ಊಟ ಮತ್ತು ಸಾರನ್ನು ಕೊಟ್ಟು ಉಪ್ಪಿನಕಾಯಿಯನ್ನು ಕೂಡ ಕೊಟ್ಲು. ನಗುತ್ತಾ, ಸ್ವಾಮೀಜಿಯವರೇ, ನಮ್ಮ ಅಮ್ಮ ಅವಳಿಗೆ ಕೊಡುವಂತಹ ಊಟ ಪ್ರತಿದಿನ ಇದೆ. ಇವತ್ತು ಆ ಊಟ ಕೂಡ ನಿಮ್ಮಿಂದ ಇಲ್ಲ. ನಿಮಗೆ ಮಹಿಮೆ ಇದ್ರೆ ಅವಳಿಗೆ ಒಳ್ಳೆ ಊಟ ಕೊಡ್ಸಿ ನೋಡೋಣ. ಸ್ವಾಮೀಜಿ ಆ ಮಾತನ್ನು ಕೇಳಿದ ತಕ್ಷಣ ಚಂದ್ರಿಕನ ಬಳಿ ನೋಡಿದ್ರು. ಚಂದ್ರಿಕಾ ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಸುಮ್ನೆ ಇದ್ಲು. ಸ್ವಾಮಿ, ನನ್ ತಂಗಿ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಅವಳು ಬಿಳಿಯಾಗಿದ್ದಾಳೆ ಅಲ್ವಾ, ಅದಕ್ಕೆ. ಅವಳಿಗೆ ಕಪ್ಪಾಗಿರೋರ್ನ ಕಂಡ್ರೆ ಸ್ವಲ್ಪ ಕೇವಲವಾಗಿ ಮಾತಾಡ್ತಾಳೆ. ನನ್ ಜೊತೆ ಮಾತ್ರ ಅಲ್ಲ, ಎಲ್ಲರ ಜೊತೆನೂ ಹಾಗೇನೆ. ನೀವು ಬೇಜಾರ್ ಮಾಡ್ಬೇಡಿ, ಊಟ ಮಾಡಿ. ಸ್ವಾಮಿ, ನನ್ನನ್ನು ಕ್ಷಮಿಸಿ. ಮೊದ್ಲು ಊಟ ಮಾಡಿ, ಊಟ ಆದ ನಂತರ ನಿಧಾನವಾಗಿ ನಿಮ್ ಜೊತೆ ಮಾತಾಡ್ತೀನಿ. ಆಗ ಸ್ವಾಮೀಜಿ ಸಂತೋಷದಿಂದ ಕೂತು ಊಟ ಮಾಡಿದ್ರು. ಹರಿತಾ ಅವರನ್ನು ನೋಡಿ, ಸ್ವಾಮೀಜಿ ಅವರೇ, ನನ್ನ ಕಪ್ಪಾಗಿರುವ ಅಕ್ಕ ತಿನ್ನುವ ಊಟ ಹೇಗಿದೆ? ಅಮೃತ ತರ ಇದೆಯಮ್ಮ. ನಾನು ಇದುವರೆಗೂ ಇಷ್ಟೊಂದು ರುಚಿಯಾದ ಊಟವನ್ನು ತಿನ್ನಲೇ ಇಲ್ಲ. ಬೇಕಂದ್ರೆ ನೀನು ಕೂಡ ತಿಂದು ನೋಡಮ್ಮ. ನಿನ್ನ ಅಕ್ಕ ಎಷ್ಟು ರುಚಿಯಾಗಿ ಅಡಿಗೆ ಮಾಡಿದ್ದಾಳೆ ಅಂತ. ಅದು ನನಗ್ ಬೇಡ. ಬೇಕಂದ್ರೆ ನೀವೇ ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ. ತುಂಬಾ ಸಂತೋಷ ಕಣಮ್ಮ. ಹೀಗೆ ಸ್ವಾಮೀಜಿಯವರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಅದನ್ನು ನೋಡಿ ಚಂದ್ರಿಕಾ ಸಂತೋಷ ಪಟ್ಲು. ಸ್ವಾಮೀಜಿ ಅವರ ಕೈಯಲ್ಲಿರುವ ಒಂದು ಕನ್ನಡಿಯನ್ನು ಕೊಟ್ಟು, ಇಲ್ಲಿ ನೋಡು ಚಂದ್ರಿಕಾ, ಇದು ಮಾಯೆಯ ಕನ್ನಡಿ. ಕಪ್ಪಾಗಿರುವವರು ನೋಡಿದ್ರೆ ಬಿಳಿಯಾಗಿ ಕಾಣುತ್ತಾರೆ, ಬಿಳಿಯಾಗಿರುವವರು ನೋಡಿದ್ರೆ ಕಪ್ಪಾಗಿ ಕಾಣುತ್ತಾರೆ. ಆಮೇಲೆ ಇನ್ನೊಂದು ವಿಚಾರ, ಕೆಟ್ಟ ಮನಸ್ಸಿರುವವರನ್ನು ಕೂಡ ಇದು ಕಪ್ಪಾಗಿ ತೋರಿಸುತ್ತೆ. ನಿನ್ನಂತ ಒಳ್ಳೆ ಮನಸ್ಸಿರುವವರನ್ನು ತುಂಬಾ ಬಿಳಿಯಾಗಿ ತೋರಿಸುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಇದರಲ್ಲಿ ಒಮ್ಮೆ ನೋಡಿದ್ರೆ ಆ ಬಣ್ಣ ಯಾವತ್ತೂ ಕೂಡ ಬದಲಾಗುವುದೇ ಇಲ್ಲ. ಇದನ್ನು ಭದ್ರವಾಗಿ ಇಟ್ಟುಕೋಮ. ಹಾಗೆ ಅಂತ ಹೇಳಿ ಚಂದ್ರಿಕನಿಗೆ ಕನ್ನಡಿಯನ್ನು ಕೊಟ್ಟು
ಅಲ್ಲಿಂದ ಹೊರಟು ಹೋದರು. ಹರಿತಾ ಚಂದ್ರಿಕನ ಬಳಿ ಬಂದು ಆ ಕನ್ನಡಿಯನ್ನು ಕೇಳಿದ್ಲು. ಆಗ ಚಂದ್ರಿಕಾ ಕನ್ನಡಿಯನ್ನು ತನ್ನ ತಂಗಿಗೆ ಕೊಟ್ಲು. ಹರಿತಾ ಆ ಕನ್ನಡಿಯನ್ನು ತೆಗೆದುಕೊಂಡು ಮನೆಯೊಳಗೆ ಬಂದು ಒಂದು ಕಡೆ ಇಟ್ಲು. ತಕ್ಷಣ ಆ ಕನ್ನಡಿ ದೊಡ್ಡದಾಗಿ ಬದಲಾಯಿತು. ಅವಳು ಮುಖವನ್ನು ನೋಡಿದ್ಲು. ಅವಳ ಮುಖ ಕಪ್ಪಾಯಿತು. ಚಂದ್ರಿಕಾ ಕೂಡ ನೋಡಿದ್ಲು. ಅವಳ ಮುಖ ಬಿಳಿಯಾಯಿತು. ಮಗಳು ದುಃಖ ಪಡ್ತಾ ಇರುವಾಗ ಅಲ್ಲಿಗೆ ಭವಾನಿ ಬಂದ್ಲು. ಅವಳು ಇದನ್ನೆಲ್ಲ ನಂಬದೆ ಅವಳು ಕೂಡ ಕನ್ನಡಿಯನ್ನು ನೋಡಿದ್ಲು. ಆಗ ಭವಾನಿ ಕೂಡ ಕಪ್ಪಾದ್ಲು. ಹೀಗೆ ಚಂದ್ರಿಕಾ ಮಾತ್ರ ಬಿಳಿಯಾಗಿದ್ಲು. ಹೀಗೆ ಅಂದಿನಿಂದ ಎಲ್ಲಾ ಜವಾಬ್ದಾರಿಯನ್ನು ಚಂದ್ರಿಕನ ಕೈಯಲ್ಲೇ ಕೊಟ್ಟು ಚಂದ್ರಿಕನ ಚೆನ್ನಾಗಿ ನೋಡ್ಕೊಂಡ್ರು. ಅಂದಿನಿಂದ ಆ ಮಾಯಾ ಕನ್ನಡಿ ಚಂದ್ರಿಕನಿಗೆ ಒಳ್ಳೆ ಜೀವನವನ್ನು ಕೊಟ್ಟಿತ್ತು. ಚಂದ್ರಿಕಾ ಕೂಡ ತುಂಬಾ ಸಂತೋಷವಾಗಿ ಇದ್ಲು.